ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ತುಂಬ ಧನ್ಯವಾದಗಳು. ನನ್ನ ಪ್ರೇಮಿಯ ಪತ್ನಿಗೆ ನಮ್ಮಿಬ್ಬರ ಅನೈತಿಕ ಸಂಬಂಧದ ಬಗ್ಗೆ ತಿಳಿದು ಹೋಯಿತು. ಈಗ ನಾನೇನು ಮಾಡಲಿ? ಆ ವಿವಾಹಿತ ಯುವತಿ ಹಾಗೂ ವಿವಾಹಿತ ಪುರುಷನ ನಡುವಿನ ಅನೈತಿಕ ಸಂಬಂಧದ ಬಗ್ಗೆ ಪುರುಷನ ಪತ್ನಿಗೆ ತಿಳಿದು ಯುವತಿಗೆ ಬೆದರಿಕೆ ಓಡಿದ ಹಿನ್ನೆಲೆಯಲ್ಲಿ ಯುವತಿಗೆ ಸಲಹೆ ನೋಡೋಣ. ನಾನು ಅವಿವಾಹಿತ ಹುಡುಗಿ. ನಾನು ವಿವಾಹಿತ ವ್ಯಕ್ತಿಯೊಂದಿಗೆ ಡೇಟಿಂಗ್ ಮಾಡುತ್ತಿದ್ದೆ. ನನ್ನ ಪ್ರೇಮಿಯ ಹೆಂಡತಿಗೆ ನಮ್ಮಿಬ್ಬರ ಸಂಬಂಧ ಬಗ್ಗೆ ತಿಳಿಯುವವರೆಗೂ ನಮ್ಮ ನಡುವೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಕೆಲವು ದಿನಗಳ ಹಿಂದೆ ನನ್ನ ಪ್ರೇಮಿಗೆ ಕೋವಿಡ್ ಬಂದಿತ್ತು. ಹಠಾತ್ತನೆ ಆತನ ಸ್ಥಿತಿ ಹದಗೆಟ್ಟಿದ್ದರಿಂದ ಆಸ್ಪತ್ರೆಗೆ ಸೇರಿಸಿದರು. ಆದರೆ ನನಗೆ ಈ ಬಗ್ಗೆ ಗೊತ್ತಿರಲಿಲ್ಲ. ಆತನ ಫೋನ್ ಆತನ ಪತ್ನಿಯ ಕೈಯಲ್ಲಿತ್ತು. ಅದರ ಅರಿವಿಲ್ಲದ ನಾನು ಎಂದಿನಂತೆ ಪ್ರೀತಿಯಿಂದ ಮೆಸೇಜ್ ಮಾಡತೊಡಗಿದೆ. ಮೊದಲಿಗೆ ನನ್ನ ಮೆಸೇಜ್ಗಳ ಯಾವುದೇ ಪ್ರಕ್ರಿಯೆ ಬರಲಿಲ್ಲ. ಆದರೆ ನಂತರ ನನಗೆ ಉತ್ತರಗಳನ್ನು ಬರಲಾರಂಭಿಸಿದವು. ಆದರೆ ಆ ಸಮಯದಲ್ಲಿ ಫೋನ್ ಆಕೆಯ ಕೈಯಲ್ಲಿದ್ದ ಕಾರಣ ನನ್ನ ಮೆಸೇಜ್ಗೆ ಆಕೆಯನ್ನು ಹೊರತುಪಡಿಸಿ ಇನ್ನಾರೂ ಉತ್ತರಿಸುವುದು ಸಾಧ್ಯವಿಲ್ಲ. ಹೀಗೆ ಕೆಲವು ದಿನಗಳ ಕಾಲ ನಿರಂತರವಾಗಿ ನನ್ನೊಂದಿಗೆ ಚಾಟ್ ಮಾಡುತ್ತಿದ್ದ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಆತನ ಪತ್ನಿ ನನಗೆ ಕರೆ ಮಾಡಿ ನಿಂದಿಸತೊಡಗಿದಳು. ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಲ್ಲದೆ ಬೆದರಿಕೆಯನ್ನು ಹಾಕಿದ್ದಾಳೆ. ಅವನ ಮಾತುಗಳನ್ನು ಕೇಳಿ ನನಗೆ ಭಯವಾಯಿತು. ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಎಕ್ಸ್ಪರ್ಟ್ಗಳ ಸಲಹೆ. ಸಂಬಂಧದ ತಜ್ಞ ಅನಿಲ್ ಕುಮಾರ್ ಹೇಳುತ್ತಾರೆ, ಸಂಬಂಧಗಳು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ. ಅದರಲ್ಲೂ ಗಂಡ ಹೆಂಡತಿ ನಡುವಿನ ಸಂಬಂಧ ವಿಶೇಷವಾದ ಬಂಧವಾಗಿದೆ. ಇದರಲ್ಲಿ ನಾವು ನಮ್ಮ ಜೀವನವನ್ನು ಪರಸ್ಪರ ಹಂಚಿಕೊಳ್ಳುತ್ತೇವೆ. ಆದರೆ ಒಳಗೊಂಡಿರುವ ಭಾವನೆಗಳನ್ನು ಸಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದೇವೆ. ಏಕೆಂದರೆ ಈ ಸಂಬಂಧವು ಸಂಪೂರ್ಣವಾಗಿ ನಂಬಿಕೆಯನ್ನೇ ಆಧರಿಸಿದೆ. ಇದು ಬರೀ ಇಬ್ಬರ ವ್ಯಕ್ತಿಗಳಲ್ಲ, ಎರಡು ಕುಟುಂಬಗಳನ್ನು ಸೇರಿಸುತ್ತದೆ. ನಂಬಿಕೆಯನ್ನು ಮರಳಿಗಳಿಸುವುದು ಕಷ್ಟ. ಯಾರಾದರೂ ತನ್ನ ಸಂಗಾತಿಯಿಂದ ಮೋಸಗೊಂಡಾಗ ಅವರು ಮೋಸ ಹೋಗಿದ್ದರೆಂದು ಭಾವಿಸುತ್ತಾರೆ. ಹಾಗಾಗಿ ನಂತರ ತನ್ನ ಸಂಗಾತಿಯನ್ನು ಮತ್ತೆ ನಂಬಲು ಕಷ್ಟವಾಗುತ್ತದೆ. ನಿಮ್ಮ ವಿಷಯದಲ್ಲೂ ಈ ವಿಷಯಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ನಿಮ್ಮ ಪ್ರಿಯಕರನ ಹೆಂಡತಿಗೆ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ತಿಳಿದಾಗ ಅವರ ಪರಿಸ್ಥಿತಿ ಏನಾಗಬಹುದು ಎಂದು ನೀವು ಯೋಚಿಸಿ. ನಿಮ್ಮನ್ನು ಅವರ ಜಾಗದಲ್ಲಿಟ್ಟು ನೋಡಿ. ನಿಮ್ಮ ಗೆಳೆಯರ ಹೆಂಡತಿಯ ಈಗ ನಿಮಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ನೀವು ಉಲ್ಲೇಖಿಸಿರುವಂತೆ ಒಂದು ಬಾರಿ ಅವರ ಸ್ಥಾನದಲ್ಲಿ ನಿಮ್ಮನ್ನು ಇರಿಸಿ ನೋಡಿ. ತನ್ನ ಪತಿ ವಿವಾಹಿತರ ಸಂಬಂಧದಲ್ಲಿ ತೊಡಗಿಸಿಕೊಂಡಿದ್ದಾನೆ ಎಂದು ಒಪ್ಪಿಕೊಳ್ಳಲು ಅವಳಿಗೆ ಎಷ್ಟು ಕಷ್ಟವಾಗಿರಬಹುದು. ತನ್ನ ಜೀವನದ ಹಲವು ವರ್ಷಗಳು ಪತಿಯೊಂದಿಗೆ ಕಳೆದಿದ್ದು ಆ ಪತಿಗೆ ತನಗೆ ದ್ರೋಹವನ್ನು ಮಾಡಿದ್ದಾರೆ ಎನ್ನುವುದನ್ನು ಯೋಚಿಸಿದಾಗ ಎಷ್ಟು ಬೇಜಾರವಾಗುವುದಿಲ್ಲ ಹೇಳಿ. ನಿಮಗಾಗಿ ತನ್ನ ಹೆಂಡತಿಗೆ ಮೋಸ ಮಾಡಲು ಹೋದ ವ್ಯಕ್ತಿ ನಾಳೆ ಇನ್ಯಾರಿಗಾಗಿಯೂ ನಿಮಗೆ ಮೋಸ ಮಾಡುವುದಿಲ್ಲ ಎನ್ನುವುದಕ್ಕೆ ಗ್ಯಾರಂಟಿ ಏನು? ಸ್ವಲ್ಪ ಕಾಲಾವಕಾಶ ನೀಡಿ. ನೀವು ಆ ವ್ಯಕ್ತಿ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ಸಂಬಂಧವನ್ನು ಹೊಂದಿರಬಹುದು. ಆದರೆ ಅವರಿಗೆ ನಿಮ್ಮ ವಿಷಯ ತಿಳಿದಾಗ ಆಕೆಗೆ ನಿಮಗಿಂತ ಹೆಚ್ಚು ಆಘಾತವಾಗಿರುತ್ತದೆ. ಈ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಲು ನಿಮಗೆ ಸ್ವಲ್ಪ ಸಮಯದ ಬೇಕಾಗುತ್ತದೆ. ನೀವು ಭವಿಷ್ಯವಿಲ್ಲದ ಸಂಬಂಧದಲ್ಲಿದ್ದೀರಿ ಎನ್ನುವುದು ಮಾತ್ರ ಕೈ ಸತ್ಯ. ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಿ. ಇಷ್ಟಾದರೂ ನೀವು ಈ ಸಂಬಂಧದಲ್ಲಿ ಮುಂದುವರಿಯಲು ಬಯಸಿದರೆ ನಂತರ ಅದರ ಸಾಧಕ ಬಾಧಕಗಳು ತಿಳಿದುಕೊಳ್ಳಿ. ಪ್ರಾಯೋಗಿಕ ದೃಷ್ಟಿಕೋನದಿಂದ ಯೋಚಿಸಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಇದು ಮಾತ್ರವಲ್ಲದೆ ಮದುವೆಯಂತಹ ಪ್ರಮುಖ ಅಂಶ ಬೆಲೆ ಕೊಡಿ. ನಿಮ್ಮೊಂದಿಗೆ ನಿಮ್ಮ ಕುಟುಂಬದ ಪೋಷಕರು ಸೇರಿದ್ದಾರೆ ಎನ್ನುವುದು ಗಮನದಲ್ಲಿಟ್ಟುಕೊಳ್ಳಿ. ಈ ಬಗ್ಗೆ ನೀವು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಸಲಹೆಗಾರರ ಸಹಾಯವನ್ನು ಸಹ ತೆಗೆದುಕೊಳ್ಳಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.